ಮಳೆಗಾಲ ಶುರುವಾಯಿತು ಅಂದರೆ ಸಾಕು, ಎಲ್ಲರ ಮನೆಯಲ್ಲೂ ಟೊಮೆಟೊ ಗಿಡಗಳು ಎಲೆಗಳು ಹಳದಿಯಾಗಿ ಬೇರು ಕೊಳೆತು ಸತ್ತು ಹೋಗುತ್ತವೆ. ಆದರೆ ನೋಡಿ, ನಮ್ಮ ಕೊಟ್ಟಿಗೆಯ ಪಕ್ಕದಲ್ಲಿರೋ ಈ ನಾಟಿ ಟೊಮೆಟೊ ಗಿಡ ಎಷ್ಟು ಅದ್ಭುತವಾಗಿ ಹೂ ಬಿಟ್ಟಿದೆ. ಅದು ₹1 ಖರ್ಚಿಲ್ಲದೆ ನಮ್ಮ ಮನೆಯ ಹಳೆಯ ಸಿಮೆಂಟ್ ಚೀಲದಲ್ಲಿ. ಮಳೆಗಾಲದಲ್ಲೂ ನಿಮ್ಮ ಗಿಡ ನಳನಳಿಸಬೇಕಾ? ಇವತ್ತಿನ ವಿಡಿಯೋದಲ್ಲಿ ಹಳ್ಳಿ ಮನೆಯ ಆ 3 ರಹಸ್ಯಗಳನ್ನು ಬಿಚ್ಚಿಡ್ತೀನಿ. ವಿಡಿಯೋ ಪೂರ್ತಿ ನೋಡಿ. ಮೊದಲನೇ ರಹಸ್ಯ ಇರೋದೇ ಈ ಜಾಗ ಮತ್ತು ಕೊಂಡದಲ್ಲಿ. ಮಳೆಗಾಲದಲ್ಲಿ ಗಿಡವನ್ನು ನೆಲದಲ್ಲಿ ನೇರವಾಗಿ ಹಾಕಿದರೆ ನೀರು ನಿಂತು ಕೊಳೆತು ಹೋಗುತ್ತದೆ. ಅದಕ್ಕೆ ನಾನು ಹಳೆಯ ಸಿಮೆಂಟ್ ಚೀಲ ಬಳಸಿದ್ದೇನೆ. ಚೀಲದ ತಳದಲ್ಲಿ ಮತ್ತು ಬದಿಯಲ್ಲಿ ಯಾವುದೇ ತರಹ ದೊಡ್ಡ ಮತ್ತು ಸಣ್ಣ ರಂಧ್ರ ಮಾಡುವ ಅವಶ್ಯಕತೆ ಇಲ್ಲ. ಚೀಲದಲ್ಲಿ ನೀರು ನಿಲ್ಲೋದಿಲ್ಲ, ಇದರಿಂದ ಹೆಚ್ಚುವರಿ ನೀರು ತಕ್ಷಣ ಹೊರಗೆ ಹೋಗುತ್ತದೆ. ಎರಡನೆಯದು, ನಾನು ಇದನ್ನು ಕೊಟ್ಟಿಗೆಯ ಮಾಡಿನ ಕೆಳಗೆ ಇಟ್ಟಿದ್ದೇನೆ. ಅಂದರೆ ಇದಕ್ಕೆ ಗಾಳಿ ಬೆಳಕು ಸಿಗುತ್ತದೆ, ಆದರೆ ಮಳೆಯ ನೀರು ನೇರವಾಗಿ ಗಿಡದ ಮೇಲೆ ಅತಿಯಾಗಿ ಬೀಳಲ್ಲ. ಮಳೆಗಾಲದಲ್ಲಿ ಟೊಮೆಟೊ ಗಿಡ ಬದುಕಿಸಲು ಇದು ಮೊದಲ ಸೂತ್ರ. ಈಗ ಎರಡನೆಯ ಮತ್ತು ಅತ್ಯಂತ ಮುಖ್ಯವಾದ ರಹಸ್ಯ, ಗಿಡಕ್ಕೆ ಅಮೃತ ಕೊಡುವುದು. ಮಳೆಗಾಲದಲ್ಲಿ ಅಂಗಡಿಯ ರಾಸಾಯನಿಕ ಗೊಬ್ಬರ ಹಾಕಿದರೆ ಗಿಡ ತಕ್ಷಣ ಸಾಯುತ್ತದೆ. ನೋಡಿ, ಇದು ನಮ್ಮ ಕೊಟ್ಟಿಗೆಯ ಅಪ್ಪಟ ಹಸಿ ಸಗಣಿ. 1 ಬಕೆಟ್ ನೀರಿಗೆ 1 ತಟ್ಟೆ ಸಗಣಿ ಹಾಕಿ. 1 ತಟ್ಟೆ ಅಂದರೆ 1 ಬೊಗಸೆ. ಈ ತರಹ ಚೆನ್ನಾಗಿ ಕಲಕಬೇಕು. ನೀರು ತುಂಬ ಗಟ್ಟಿಯಾಗಿರಬಾರದು, ತಿಳಿ ಚಹಾದ ಬಣ್ಣ ಇರಬೇಕು. ಈ ನಾಟಿ ಸಗಣಿ ನೀರಿನಲ್ಲಿ ನೈಟ್ರೋಜನ್ ಮತ್ತು ಕೋಟಿಗಟ್ಟಲೆ ಉಪಕಾರಿ ಬ್ಯಾಕ್ಟೀರಿಯಾಗಳಿವೆ. ಇದು ಸಿಮೆಂಟ್ ಚೀಲದ ಮಣ್ಣಿಗೆ ಮಾತ್ರ ಕೊಡುತ್ತದೆ. ಈ ಸಗಣಿ ನೀರನ್ನು ವಾರಕ್ಕೊಮ್ಮೆ ಗಿಡದ ಬುಡಕ್ಕೆ ಹದವಾಗಿ ಕೊಡಬೇಕು. ಇದನ್ನು ಕೊಟ್ಟ ಮೇಲೆ 3ನೇ ಕೆಲಸ ಮಾಡಬೇಕು. ಕೊಟ್ಟಿಗೆ ಹತ್ತಿರ ಇರೋದ್ರಿಂದ ಇಲ್ಲಿ ಜೇನುನೊಣಗಳು ಕಡಿಮೆ ಬರಬಹುದು. ಹೂಗಳು ಕಾಯಿಯಾಗದೆ ಉದುರಿ ಹೋಗಬಾರದು ಅಂದರೆ ಬೆಳಗಿನ ಸಮಯದಲ್ಲಿ ಹೂವಿನ ಈ ಗೊಂಚಲನ್ನು ಮೆಲ್ಲಗೆ ಹೀಗೆ ತಟ್ಟಬೇಕು. ಇದನ್ನು ಹ್ಯಾಂಡ್ ಪಾಲಿನೇಷನ್ ಅಂತಾರೆ. ಇದರಿಂದ ಪ್ರತಿಯೊಂದು ಹೂವು ಕಾಯಿಯಾಗಿ ಬದಲಾಗುತ್ತದೆ. ಮಳೆಗಾಲದಲ್ಲಿ ಟೊಮೆಟೊ ಗಿಡಕ್ಕೆ ಎಲೆ ಮುರುಟು ರೋಗ ಮತ್ತು ನುಸಿ ಕೀಟಗಳು ಇವುಗಳು ಬರುವುದು ಸಾಮಾನ್ಯ. ಇವುಗಳನ್ನು ಓಡಿಸಲು ನಮಗೆ ಯಾವುದೇ ಔಷಧಿ ಬೇಡ. ನಮ್ಮ ಅಡುಗೆ ಮನೆಯ ಒಲೆಯ ಬಿಳಿ ಬೂದಿ ಇದ್ದರೆ ಸಾಕು. ನೋಡಿ, ಈ ತರಹ ಮುಂಜಾನೆ ಸೌದೆಯ ಬೂದಿಯನ್ನು ಎಲೆಗಳ ಮೇಲೆ ಹಗುರವಾಗಿ ಉದುರಿಸಬೇಕು. ಬೂದಿಯಲ್ಲಿರೋ ಪೊಟ್ಯಾಷಿಯಂ ಗಿಡಕ್ಕೆ ಬಲ ಕೊಡುತ್ತದೆ. ಜೊತೆಗೆ ಇದರ ಖಾರಕ್ಕೆ ಒಂದೇ ಒಂದು ಕೀಟವು ಗಿಡದ ಹತ್ತಿರ ಸುಳಿಯಲ್ಲ. ಹಾಗೆ ಗಿಡದ ಕೆಳಗಡೆ ಮಣ್ಣಿಗೆ ತಾಕುತ್ತಿರೋ ಹಳೆ ಎಲೆಗಳನ್ನು ಕತ್ತರಿಸಿ ತೆಗೆಯಿರಿ. ಆಗ ಗಾಳಿ ಚೆನ್ನಾಗಿ ಆಡಿ ರೋಗ ಹರಡುವುದಿಲ್ಲ. ನೋಡಿದ್ರಲ್ವಾ, 1 ಹಳೆಯ ಸಿಮೆಂಟ್ ಚೀಲ, ಕೊಟ್ಟಿಗೆಯ ಸಗಣಿ ನೀರು ಮತ್ತು ಒಲೆಯ ಬೂದಿ ಇದ್ದರೆ ಮಳೆಗಾಲದಲ್ಲೂ ರಾಜನ ತರಹ ಟೊಮೆಟೊ ಗಿಡ ಬೆಳೆಯಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಮನೆಯಲ್ಲೂ ಈ ತರಹ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಈ ಹೂವುಗಳೆಲ್ಲ ಕೆಂಪು ಕೆಂಪು ಟೊಮೆಟೊಗಳು ಆದಾಗ ಸಿಗೋಣ. ಅಲ್ಲಿಯವರೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು. ಗಿಡಗಳನ್ನು ಚೆನ್ನಾಗಿ ನೋಡಿಕೊಳ್ಳಿ. ನೀವು ಚೆನ್ನಾಗಿರಿ. ಮತ್ತೆ ಸಿಗೋಣ.